ಸಚಿವ ಸಂಪುಟ ಸಭೆಯನ್ನು ಈ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಆಸೆ ಇತ್ತು ಸಿದ್ದರಾಮಯ್ಯನವರಿಗೆ. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಯಾಕಂದರೆ ಅವರಿಗೆ ವಿಪರೀತವಾದಂಥ ಮಂಡಿ ನೋವು, ಅವರನ್ನೇ ವೀಲ್ ಚೇರಲ್ಲಿ ಬರ್ತಾ ಇದ್ದಾರೆ ಅಂಥ ಒಂದು ಸ್ಥಿತಿ. ಇನ್ನು ಅದರ ನಡುವೆನೇ ಬೆಂಗಳೂರಿನಲ್ಲಿ ಆಯಿತು. ಜೊತೆಗೆ 5 ವಿಧೇಯಕಗಳಿಗೆ ಅನುಮೋದನೆ ಸಿಕ್ಕಿದೆ. ಅದೇನು ಅಂದರೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ವಿಧೇಯಕ ತಿದ್ದುಪಡಿ 2025, ಅದಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು. ಅದರ ಗ್ರಾಫಿಕ್ಸನ್ನು ತೋರಿಸ್ತಾ ಇದ್ದೀವಿ. ಕರ್ನಾಟಕ ಅಧಿಕ ಬಡ್ಡಿ ನಿಷೇಧ ವಿಧೇಯಕ 2025. ನಂಬರ್ 2 ಕರ್ನಾಟಕ ಗಿರಿವಿದಾರರ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕ 2025. ಇನ್ನೊಂದು ಕರ್ನಾಟಕ ನಾಗರಿಕ ಸೇವಾ ಅಂದರೆ ನೇರ ನೇಮಕಾತಿ ನಿಯಮಗಳು ಮತ್ತು ಸಾಮಾನ್ಯ ನಿಯಮಗಳು ತಿದ್ದುಪಡಿಗಳು 2024. ಸೊ ಇವಿಷ್ಟು ವಿಧೇಯಕಗಳಿಗೆ ಅನುಮೋದನೆ ಸಿಕ್ಕಿದೆ. ಇನ್ನು ಹಣದ ಬದಲು 5 kg ಅಕ್ಕಿಗೆ ಕ್ಯಾಬಿನೆಟ್ ಅಸ್ತು ಹೊಂದಿರುವಂಥದ್ದು. ಜೊತೆಗೆ ನೋಡಿದ್ರೆ ಈ TDR ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಕಾನೂನು ಸಮರ ಮಾಡಬೇಕಾಗಿರುವಂಥದ್ದು. ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ನಿನ್ನೆ ಯಾವ್ಯಾವ ನಿರ್ಧಾರಗಳಿಗೆ ಅಸ್ತು ಎನ್ನಲಾಯಿತು, ಯಾವ್ಯಾವ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಸಂಪುಟ ಸಭೆ, ಬನ್ನಿ ನೋಡೋಣ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೇರ ನಗದು ವರ್ಗಾವಣೆ, ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸಚಿವ ಸಂಪುಟದ ನಿರ್ಧಾರಗಳು ಅಂದರೆ ಈ 5 kg ಅಕ್ಕಿ ಬದಲಿಗೆ ದುಡ್ಡು ಕೊಡ್ತಾ ಇದ್ರಲ್ಲ, ಈಗ ದುಡ್ಡು ಕೊಡಲ್ಲ, ಈಗ ಅಕ್ಕಿನೇ ಕೊಡಬೇಕು ಅಂತ ಮುನಿಯಪ್ಪನವರು ಕೂಡ ಮೊನ್ನೆ ಹೇಳ್ತಾ ಇದ್ದರು. ಕೇಂದ್ರ ಈಗ ಕೊಡ್ತಾ ಇದೆ, ಬೆಲೆನೂ ಕೂಡ ಕಡಿಮೆ ಇದೆ, ಹೀಗಾಗಿ ಮಾಡಬೇಕು ಅಂತ. ಅರಮನೆ ರಸ್ತೆಗೆ ಸಂಬಂಧಪಟ್ಟಂತೆ ರಾಜಮನೆತನಕ್ಕೆ TDR ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಕೋರ್ಟೇ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕಾನೂನು ಹೋರಾಟವನ್ನು ತೀವ್ರಗೊಳಿಸಬೇಕು. ಅದರ ಬಗ್ಗೆ ಒಂದು ನಿರ್ಧಾರ. ಬೆಳಗಾವಿ, ಅಥಣಿ, ಬಾಗಲಕೋಟೆ, ಮುಧೋಳದಲ್ಲಿ 50 ಹಾಸಿಗೆಗಳ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ, ಅದಕ್ಕೆ ಅನುಮೋದನೆ ಕೊಡುವಂಥದ್ದು. ಸೊ ಸಚಿವ ಸಂಪುಟದ ನಿರ್ಧಾರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನಲ್ಲಿ ಈ ಮುರುಗಮಲ್ಲ ಏನು ಬರುತ್ತಲ್ಲ, ಅಲ್ಲಿ ದರ್ಗಾದ ಅಭಿವೃದ್ಧಿಗೆ ಅನುಮೋದನೆ ಕೊಡಲಾಗಿದೆ. ಇನ್ನು TDR ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇದ್ದೆ ನಿಮಗೆ, 3100 ಕೋಟಿ ರೂಪಾಯಿ TDR ನೀಡಲಿಕ್ಕೆ ಅಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಈ ಗೋಮಾಳ ಜಮೀನನ್ನು ಹೊರಬೀರಲಿಂಗೇಶ್ವರ ಸೇವಾ ಸಮಿತಿಗೆ ಮಂಜೂರು ಮಾಡಲಿಕ್ಕೆ ಅನುಮೋದನೆ ಕೊಡಲಾಗಿದೆ. ಸಚಿವ ಸಂಪುಟದ ನಿರ್ಧಾರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರು ಚಾಮರಾಜಪೇಟೆಯಲ್ಲಿರುವಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಳೆ ಕಟ್ಟಡವನ್ನು ಕೆಡವಿ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಬೇಕು, ಅದಕ್ಕೂ ಕೂಡ ಅನುಮೋದನೆ ಸಿಕ್ಕಿದೆ.